ಸ್ನೇಹಿತರೆ, ಮನೆಯಲ್ಲಿ ಲಕ್ಷ್ಮಿ ಕೃಪೆ ಯಾರಿಗೆ ತಾನೇ ಬೇಡ ಹೇಳಿ? ಎಲ್ಲರಿಗೂ ಕೂಡ ಲಕ್ಷ್ಮಿಯ ಕೃಪೆ ಇರಲೇಬೇಕು. ಆದರೆ ಶಾಸ್ತ್ರಗಳು ಹೇಳುವ ಪ್ರಕಾರ ಲಕ್ಷ್ಮಿನ ಚಂಚಲೆ ಅಂತ ಕರೀತಾರೆ. ಯಾಕಂದ್ರೆ ಲಕ್ಷ್ಮಿ ಒಂದು ಬಾರಿ ನಿಲ್ಲುವ ಜಾಗದಲ್ಲಿ ಇನ್ನೊಂದು ಬಾರಿ ನಿಲ್ಲೋದಿಲ್ಲ ಅಂತ ಹೇಳಲಾಗುತ್ತೆ. ಈ ಕಾರಣದಿಂದಾಗಿ ಲಕ್ಷ್ಮಿನ ಒಲಿಸಿಕೊಂಡು ಅವಳ ಕೃಪೆಯನ್ನ ಪಡಿಬೇಕು ಅಂದ್ರೆ ಅದು ತುಂಬಾನೇ ಕಷ್ಟವಾದಂತಹ ಕೆಲಸ ಅಂತ ಹೇಳಬಹುದು. ಇದಕ್ಕೆ ಭಕ್ತಿ ಹಾಗೂ ಶ್ರದ್ಧೆ ಇದ್ರೆ ಸಾಕಾಗೋದಿಲ್ಲ. ಇದಕ್ಕೆ ನಾವು ನಮ್ಮ ಮನೆಯಲ್ಲಿ ಕೆಲವೊಂದು ಉಪಾಯಗಳನ್ನು ಮಾಡಬೇಕಾಗುತ್ತೆ. ಇನ್ನು ಇವತ್ತಿನ ವಿಡಿಯೋ ವಿಷಯಕ್ಕೆ ಬಂದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ನೀವು ಮನೆಯಲ್ಲಿ ಮಾಡಬಹುದಾದಂತಹ ಒಂದು ಸಣ್ಣ ಉಪಾಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮೀ ದೇವಿಯ ಕೃಪೆ ಇರಬೇಕು ಅಂತ ನೀವು ಬಯಸಿದ್ರೆ ಜೈ ಶ್ರೀ ಲಕ್ಷ್ಮಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮೊದಲಿಗೆ ನೀವು ಸ್ನಾನ ಮಾಡುವಂತಹ ನೀರಿನಲ್ಲಿ ಒಂದೇ ಒಂದು ಚಿಟಿಕೆ ಅರಿಶಿಣವನ್ನ ಹಾಕಬೇಕಾಗತ್ತೆ ಬಕೆಟ್ನಲ್ಲಿ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ರೋಗಗಳು ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ. ಇದರ ಜೊತೆಗೆ ಇದರಲ್ಲಿ ನಿಮ್ಗೆ ದೇವಾನುದೇವತೆಗಳ ಅಂಶ ಇರೋದ್ರಿಂದ ಇದರಿಂದ ನಿಮ್ಗೆ ಪಾಪಗಳ ನಾಶ ಕೂಡ ಆಗುತ್ತೆ. ಅಂತಂದ್ರೆ ನೀವೇನಾದ್ರೂ ಪಾಪ ಮಾಡಿದ್ರೆ ನಾಶ ಆಗುತ್ತೆ ಈ ರೀತಿ ಸ್ನಾನ ಮಾಡೋದ್ರಿಂದ ಅಂತ ಹೇಳಲಾಗುತ್ತೆ. ಇನ್ನು ಎರಡನೆಯ ವಿಷಯಕ್ಕೆ ಬಂದ್ರೆ, ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದು ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಇದ್ರೆ, ಅದರಿಂದ ಕಾಟ ಇದೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ, ಅಥವಾ ಆ ಥರ ಏನಾದ್ರೂ ಪ್ರಾಬ್ಲಮ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಿದ್ರೆ, ಆಗ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಮನೆಯ ಒಂದು ಬೌಂಡರಿ ಸೈಡ್ ಅಂದ್ರೆ ಗೋಡೆಯ ಮೂಲೆಗಳಿರುತ್ತಲ್ಲ, ಆ ಮೂಲೆಗಳಲ್ಲಿ ಸಣ್ಣದಾಗಿ ಒಂದು ಅರಿಶಿಣದ ರೇಖೆಯನ್ನ ಮಾಡಬಹುದು. ಅರಿಶಿಣದ ರೇಖೆ ಅಂದ್ರೆ ನೀವು ಕ್ಲೀನ್ ಆಗಿ ಸ್ವಲ್ಪ ಸ್ವಲ್ಪ ಅರಿಶಿಣನ ಹಾಕೊಂಡು ಹೋಗೋದು. ಇದರಿಂದ ಏನಾಗುತ್ತೆ ಅಂದ್ರೆ ಮನೆ ಒಳಗಡೆ ಯಾವ್ದಾದ್ರೂ ರೀತಿಯ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡಬೇಕು ಅಂದ್ರೂ ಪ್ರವೇಶ ಮಾಡೋಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಮುಂಚೆನೆ ಹೇಳ್ದಂಗೆ ಅರಿಶಿಣದಲ್ಲಿ ದೈವಿಕ ಶಕ್ತಿಗಳು ಹೆಚ್ಚಾಗಿರುತ್ತೆ. ಈ ಕಾರಣದಿಂದಾಗಿ ನಕಾರಾತ್ಮಕ ಶಕ್ತಿಗಳಿಗೆ ಮನೆಯ ಒಳಗಡೆ ಪ್ರವೇಶ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಕಾರಣದಿಂದಾಗಿ ನೀವು ಈ ಒಂದು ಚಿಕ್ಕ ಉಪಾಯವನ್ನ ಮನೆಯಲ್ಲಿ ಮಾಡಬಹುದು. ಇನ್ನು ಮೂರನೆಯ ಉಪಾಯ ಏನಪ್ಪಾ ಅಂದ್ರೆ, ನಿಮ್ಮ ಮನೆಯಲ್ಲಿ ಕಷ್ಟಗಳಿದ್ರೆ ಅಥವಾ ಕಷ್ಟಗಳು ಹೆಚ್ಚಾಗ್ತಿದೆ ಅಂತ ನಿಮ್ಗನ್ಸಿದ್ರೆ, ನಿಮ್ಮ ಮನೆಯಲ್ಲಿ ಇರುವಂತಹ ಲಕ್ಷ್ಮಿ ಅಥವಾ ವಿಷ್ಣುವಿನ ಫೋಟೋ ಹಿಂದೆ ನೀವು ಏನ್ ಮಾಡಬೇಕು ಅಂದ್ರೆ ಚಿಕ್ಕ ಒಂದು ಪಾಕೆಟ್ ಅಥವಾ ಒಂದು ಚಿಕ್ಕ ಡಬ್ಬಿಯಲ್ಲಿ ಅರಿಶಿಣವನ್ನ ಹಾಕಿ ಅದನ್ನ ಬಚ್ಚಿಡಬೇಕು. ಬಚ್ಚಿಡೋದು ಅಂದ್ರೆ ಅದು ಯಾರಿಗೂ ಕಾಣಬಾರ್ದು, ನಿಮಗೆ ಮಾತ್ರ ಗೊತ್ತಿರಬೇಕು. ಮನೆಯ ಸದಸ್ಯರಲ್ಲಿ ಒಬ್ಬರಿಗೆ ಮಾತ್ರ ಗೊತ್ತಿರಬೇಕು, ಬೇರೆ ಯಾರಿಗೂ ಕೂಡ ಕಾಣಿಸಬಾರ್ದು, ಅದು ಗೊತ್ತಿರಲೂಬಾರ್ದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಕಷ್ಟಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ನಾಲ್ಕನೇ ವಿಚಾರಕ್ಕೆ ಬಂದ್ರೆ, ನಿಮ್ಮ ಮನೆಯಲ್ಲಿ ಏನಾದ್ರೂ ವಿಶೇಷವಾಗಿ ಲಕ್ಷ್ಮಿ ಪ್ರವೇಶ ಮಾಡ್ತಿಲ್ಲ ಅಥವಾ ಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡೋದ್ರಲ್ಲಿ ಏನಾದ್ರೂ ಒಂದು ತಪ್ಪುಗಳನ್ನ ನೀವು ಮಾಡಿರ್ತೀರಾ, ಹೀಗೇನಾದ್ರೂ ಒಂದು ತೊಂದರೆಗಳಾಗ್ತಾ ಇರುತ್ತೆ ಅಂತ ಅಂದ್ರೆ ಮಾವಿನ ಎಲೆಯನ್ನ ತೆಗೆದುಕೊಳ್ಳಿ. ಇನ್ನು ಮಾವಿನ ಎಲೆಯನ್ನ ತೆಗೆದುಕೊಂಡು ಏನ್ ಮಾಡಬೇಕು ಅಂದ್ರೆ, ಮಾಮೂಲಿ ಒಂದು ಚೊಂಬಿನಲ್ಲಿ ಅಂದ್ರೆ ಹಿತ್ತಾಳೆ ಚೊಂಬಿದ್ರೆ ತುಂಬಾನೇ ಒಳ್ಳೆಯದ್ದು, ಆ ಚೊಂಬಿನಲ್ಲಿ ನೀರನ್ನ ಹಾಕಿ ಅದಕ್ಕೆ 1 ರಿಂದ 2 ಚಿಟಿಕೆ ಅರಿಶಿಣವನ್ನ ಹಾಕಿ ಈ ಒಂದು ನೀರನ್ನ ನೀವು ಆ ಒಂದು ಮಾವಿನ ಎಲೆ ಇರುತ್ತಲ್ಲ, ಆ ಮಾವಿನ ಎಲೆಯಿಂದ ಈ ನೀರನ್ನ ಇಡೀ ಮನೆ ಪೂರ್ತಿ ಚಿಮುಕಿಸ್ಬೇಕಾಗತ್ತೆ. ಇಡೀ ಮನೆಗೆ ಸ್ಪ್ರೆಡ್ ಮಾಡೋ ತರ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರತಕ್ಕಂತ ಸಾಕಷ್ಟು ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಲಕ್ಷ್ಮಿಯಿಂದ ನಿಮ್ಗೆ ಮನೆಯಲ್ಲಿ ಏನು ತೊಂದರೆ ಇದ್ರೂ ಕೂಡ ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಏನಾದ್ರೂ ತೊಂದರೆ ಇದೆ ಅಂದ್ರೂ ಕೂಡ ಅದೆಲ್ಲವೂ ಕೂಡ ಇದರಿಂದ ಕಡಿಮೆ ಆಗುತ್ತೆ ಅಂತ ಹೇಳಬಹುದು. ಇನ್ನು ಕೊನೆಯದಾಗಿ, ಟೈಟಲ್ ಹಾಗೂ ತಮ್ನೈನಲ್ಲಿ ಈಗಾಗಲೇ ನೋಡಿರ್ತೀರಾ, ನಿಮ್ಮ ಅಡುಗೆ ಮನೆಯಲ್ಲಿ ನಾರ್ಮಲ್ ಆಗಿ ನೀವು ಯೂಸ್ ಮಾಡ್ತಿರಲ್ಲ, ಡಬ್ಬದಲ್ಲಿ ಹಾಕಿ ಇಟ್ಟಿರ್ತೀರಲ್ಲ, ಆ ಒಂದು ಅರಿಶಿಣದ ಪುಡಿಯನ್ನ ಹಾಕಿಟ್ಟಿರ್ತೀರಲ್ಲ ಡಬ್ಬಿಯಲ್ಲಿ, ಯಾವ ಒಂದು ವಸ್ತುವನ್ನ ಹಾಕಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ವಿಷಯಕ್ಕೆ ಬರೋದಾದ್ರೆ, ಅದಕ್ಕೆ ನೀವು ವಿಶೇಷವಾಗಿ 5 ಒಣಮೆಣಸು ಅಂದ್ರೆ ಕೆಂಪು ಮೆಣಸು ಇರುತ್ತಲ್ಲ, ಅದನ್ನ ನೀವು ಈ ಒಂದು ಡಬ್ಬದಲ್ಲಿ ಹಾಕಬೇಕಾಗುತ್ತೆ. ಈ ಒಂದು ಒಣಮೆಣಸನ್ನ ವಿಶೇಷವಾಗಿ ಅರಿಶಿಣದ ಡಬ್ಬ ಒಂದರಲ್ಲಿ ಹಾಕಿದ್ರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ ಹೇಳಬಹುದು. ಈ ಒಂದು ಕಾರಣದಿಂದಾಗಿ ಈ ಒಂದು ಚಿಕ್ಕ ಉಪಾಯವನ್ನ ನೀವು ಮರೆಯದೆ ಮಾಡಿ.